ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸದಾಗಿ ವ್ಲಾಗ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆಂಟಿ ಮನೆ ಗೃಹ ಪ್ರವೇಶದ ಬಗ್ಗೆ ನಿಮಗೆ ಆವಾಗವಾಗ ತಿಳಿಸ್ತಾನೇ ಇದ್ದೆ. ಸೊ ಫೈನಲಿ ಆ ದಿನ ಬಂದೇ ಬಿಡ್ತು. ಇನ್ನು ನಾನು ಹಿಂದಿನ ದಿನವೇ ಅಮ್ಮನ ಮನೆಗೆ ಬಂದಿದ್ದೆ. ಯಾಕಂದರೆ ಪಾಪುನ ನಮ್ಮೂರಿಗೆ ಅಂತ ಹೇಳಿ ಒಂದು 4 ದಿನ ಇಟ್ಕೊಳ್ಳೋಣ ಅಂತ ಹೇಳಿ ಕರ್ಕೊಂಡು ಬಂದಿದ್ದೆ. ಸೊ ಆವಾಗ ವ್ಲಾಗ್ ಮಾಡಲಿಲ್ಲ ನಾನು. ಅವಳನ್ನ ಇಟ್ಕೊಂಡು ಮಕ್ಳುಗಳ್ನ ಇಟ್ಕೊಂಡು ನಿಜವಾಗ್ಲೂ ಹೇಳ್ತೀನಿ ಎಷ್ಟು ಕಷ್ಟ ಇರುತ್ತೆ ಅಂತ. ಅಂದರೆ ಕೆಲಸ ಮಾಡ್ಕೊಳ್ಳೋದು, ಸೊ ಅದ್ರ ಜೊತೆಗೆ ವೀಡಿಯೋ ಮಾಡೋದು ಇನ್ನೂ ದೊಡ್ಡ ಕಷ್ಟ. ಸೊ ಹಾಗಾಗಿ ಮಾಡ್ಕೊಂಡಿರಲಿಲ್ಲ. ಅವಳಿಗೆ ವೆದರ್ ಚೇಂಜ್ ಆಗಿದ್ದಕ್ಕೇ ತುಂಬ ಶೀತ ಥರ ಆಗಿ ಫೀವರ್ ಬಂದುಬಿಡ್ತು. ನಮಗಂತೂ ಸಿಕ್ಕಾಪಟ್ಟೆ ಭಯ ಆಗೋಗ್ಬಿಡ್ತು. ಅವಳಿಗೆ ಹೈ ಫೀವರೇ ಬಂದುಬಿಡ್ತು. ಸೊ ಹಾಗಾಗಿ ಅಮ್ಮನ ಮನೆಗೆ ಕಳಿಸ್ಕೊಟ್ಟಿದ್ದೆ. ಬಟ್ ಅಮ್ಮ ಒಬ್ಬರೇ ಎಲ್ಲನೂ ಮಾಡ್ಕೊಳ್ಳೋದಕ್ಕಾಗಲ್ಲ. ಇನ್ನು ಬೆಳಗ್ಗೆಗೆ ಮಂಗಳವಾರ ಆಂಟಿ ಮನೆಗೆ ಎದ್ದೇ ಬರಬೇಕಿತ್ತು. ಸೊ ಇಷ್ಟೆಲ್ಲ ಇದ್ದಿದ್ದರಿಂದ ನಾನು ಸೋಮವಾರ ನಮ್ಮ ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಅಮ್ಮನ ಮನೆಗೆ ಹೋದೆ. ಸೊ ನಾನು ಪಾಪು ನೋಡ್ಕೊಂಡಿದ್ದರಿಂದ ಅಮ್ಮನೂ ಕೂಡ ಎಲ್ಲ ಕೆಲಸಗಳನ್ನೂ ಮುಗಿಸ್ಕೊಂಡ್ರು. ಅವತ್ತು ಸೋಮವಾರ ನೈಟ್ ಬಂದು ನಾವು ಮನೆಯೆಲ್ಲ ಕ್ಲೀನಿಂಗ್ ಎಲ್ಲ ಏನು ನಡೀತಾ ಇದೆ ಅಂತ ನೋಡ್ಕೊಂಡು ಹೋಗಿದ್ವಿ. ಸೊ ಆವಾಗ ಆಂಟಿ ಬ್ಯುಸಿ ಇದ್ದರು ಅಂತ ಹೇಳಿ ಬಂದುಬಿಟ್ಟು ಹೋಗಿದ್ವಿ ಅಷ್ಟೇ. ಇನ್ನು ಬೆಳಗ್ಗೆಗೆ ಬಂದು 7:30 ಬಂದು ಸೊ ಇವಾಗ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ಆಂಟಿ. ಚಪ್ರ ಎಲ್ಲ ಹಾಕ್ತಾಯಿದ್ರು ಅವಾಗಿನೂ ನಾವು ಬಂದಾಗ. ಸೊ ನಾವು ಕೂಡ ಸ್ವಲ್ಪ ಕಾಫಿ ಟೀ ಎಲ್ಲ ಕುಡಿದು ಆಮೇಲೆ ಆಂಟಿನ ಕರ್ಕೊಂಡು ಬಂದು ಇಲ್ಲಿ ಅಮ್ಮ ನಿಂತ್ಕೊಂಡು ಪೂಜೆ ಮಾಡಿಸ್ತಾ ಇದ್ದಾರೆ. ಸದ್ಯಕ್ಕೆ ನಮ್ಮ ಆಂಟಿದಿರು ಯಾರೂ ಕೂಡ ಬಂದಿಲ್ಲ. ನಮ್ಮಮ್ಮ ಒಬ್ಬರೇ, ನಾನು ಮತ್ತು ನಮ್ಮಮ್ಮ ಇಬ್ಬರೇ ಆಂಟಿ ಕಡೆ ಅಂತ ಬಂದಿರೋದು. ಇನ್ನು ನಮ್ಮ ಅಜ್ಜಿ ಇಲ್ಲೇ ಉಳ್ಕೊಂಡಿದ್ದರು. ಒಂದು 15 ಡೇಸ್ ಬ್ಯಾಕ್ ಅವರು ಇಲ್ಲಿಗೆ ಬಂದಿದ್ದರು. ಆಂಟಿಗೆ ತುಂಬ ಕೆಲಸ ಇದೆ ಅಂತ ಹೇಳಿಬಿಟ್ಟು. ಸೊ ಅಜ್ಜಿ ಒಬ್ಬರು ಇಲ್ಲೇ ಇದ್ದಾರೆ. ಇನ್ನು ನಮ್ಮ ಮಾಮನೂ ಕೂಡ ಬಂದಿದ್ದ. ಸೊ ಇನ್ನು ಅವ್ರ ಮಿಸ್ಸಸ್ಸು ಮತ್ತು ನಮ್ಮ ಆಂಟಿದಿರು ಎಲ್ಲರೂ ಕೂಡ ಈವ್ನಿಂಗ್ ಬರ್ತಾರೆ ಅಂತ ಅಂದರು. ಸೊ ನಾವಿವಾಗ ಹಾಗಂತ ಹೇಳ್ಬಿಟ್ಟು ನಾವು ಹೋಗ್ದೇ ಇರೋದಕ್ಕಾಗಲ್ಲ. ಬೆಳಗ್ಗೆನೇ ಪಕ್ಕದಲ್ಲೇ ಇರೋದ್ರಿಂದ, ಅಂದರೆ ನಮ್ಮ ಅಮ್ಮನೂರು ಮತ್ತು ನಮ್ಮ ಆಂಟಿ ಊರು 6 ಕಿಲೋಮೀಟರ್ ಆಗುತ್ತೆ ಅನಿಸುತ್ತೆ. 6-9 ಕಿಲೋಮೀಟರ್ ಆಗುತ್ತೆ ಅಷ್ಟೇ, ಅಕ್ಕಪಕ್ಕನೇ ಇರೋದು. ಸೊ ಇಬ್ಬರದು ಕೂಡ ಶ್ರವಣಬೆಳಗೊಳ ಪಕ್ಕದಲ್ಲೇ ಇದೆ. ಸೊ ಹಾಗಾಗಿ ನಾವು ಕೂಡ ಬೆಳಗ್ಗೆನೇ ಎದ್ದು ಬಂದು ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡ್ವಿ. ಸೊ ಒಂಥರ ಖುಷಿ ಇರುತ್ತೆ. ಈ ಥರ ಏನಾದರೂ ಆಂಟಿದಿರು ಮನೆಯಲ್ಲಿ ಫಂಕ್ಷನ್ ಇದೆ ಅಂದ್ರೇ ಒಂಥರ ಖುಷಿ. ಏನು ಅಂತ ಗೊತ್ತಿಲ್ಲ, ನಂಗೆ ಮೊದಲಿಂದನೂ ಅಷ್ಟೇ. ಸೊ ತಾತನ ಮನೆ ಕಡೆಯವರು ಅಂದರೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ, ಹಾಗೆಯೇ ತುಂಬ ಖುಷಿಯಾಗಿರ್ತೀನಿ. ಸೊ ಫೈನಲಿ ಚಪ್ರದ ಪೂಜೆನೂ ಕೂಡ ಮುಗಿತು. ಆಂಟಿಗೆ ಎಲ್ಲನೂ ಕೂಡ ಅಮ್ಮ ಹೇಳ್ಕೊಡ್ತಾಯಿದ್ರು. ಬಿಕಾಸ್ ಅವರು ಇದು ಫಸ್ಟ್ ಟೈಮಲ್ಲ. ಸೊ ಈ ಚಪ್ರ ಶಾಸ್ತ್ರದ್ದು ಇದು ಎಲ್ಲ ಮಾಡ್ತಾ ಇರೋದು. ಹಾಗೆ ಶಾಸ್ತ್ರದ ಬಗ್ಗೆ ಹೇಳೋಕ್ಕೆ ಅಂತ ಬಂದರೆ ಅಮ್ಮ ಇದರಲ್ಲೆಲ್ಲ ಎತ್ತಿದ ಕೈನೇ ಸ್ವಲ್ಪ. ನಮ್ಮ ಮಮ್ಮಿ ಜಾಸ್ತಿ ಶಾಸ್ತ್ರ ಸಂಪ್ರದಾಯ ಇದೆಲ್ಲನೂ ಕೂಡ ಫಾಲೋ ಮಾಡೋದ್ರಿಂದ ಅವ್ರಿಗೆಲ್ಲನೂ ಕೂಡ ಗೊತ್ತಿರುತ್ತೆ. ಸೊ ಅವರು ಈ ಥರ ಪೂಜೆ ಮಾಡು ಅಂತ ಎಲ್ಲ ಹೇಳಿಬಿಟ್ಟು ಪೂಜೆ ಮಾಡಿಸ್ತಾಯಿದ್ರು. ಸೊ ಇನ್ನು ಅದಾದಮೇಲೆ ಒಂದು 5 ಜನ ಮುತ್ತೈದೆಯರು, ಅಂದರೆ 3 ಜನ ಅಥವಾ 5 ಜನ ಮುತ್ತೈದೆಯರು ಚಪ್ರಕ್ಕೆ ಪೂಜೆನ ಮಾಡಬೇಕು. ಹಾಗೆ ಒಬ್ಬರು ಆಂಟಿ ಮಾಡಿದರು ಅಲ್ವಾ, ಅವ್ರು ಬಂದು ನಮ್ಮ ಅಂಕಲ್ ಅವರ ಅಕ್ಕ, ಅವರು ಪೂಜೆ ಮಾಡಿದ್ರು. ಇನ್ನು ನಾನು ಕೂಡ ಅಷ್ಟೇ, ನಾನು ಸ್ನಾನ ಮಾಡಿರಲಿಲ್ಲ. ನಾನು ಮಮ್ಮಿ ಸ್ನಾನನೇ ಮಾಡಲಿಲ್ಲ, ಹಾಗೆ ಬಂದುಬಿಟ್ವಿ. ಸೊ ಓಕೆ ಇರಲಿ, ಏನಾಗಲ್ಲ ಮಾಡು ಅಂತ ಹೇಳಿದ್ರು ಅಂದ್ಬಿಟ್ಟು ನಾನು ನಮ್ಮಮ್ಮ ಎಲ್ಲರೂ ಕೂಡ ಮಾಡಿದ್ವಿ. ನಮ್ಮ ಪಾಪನೂ ಕೂಡ ಜೊತೆಗೆ ಮಾಡಿದ್ಲು. ಸೊ ಫೈನಲಿ ಅವಳು ಹುಷಾರಾಗಿದ್ದು ನಮಗೆ ತುಂಬಾ ಖುಷಿ ಆಯಿತು. ನಾನು ಸ್ವಲ್ಪ ಲೇಟಾಗಿ ಗೃಹ ಪ್ರವೇಶದ ಹಾಕಿದ್ರಾಯ್ತು ವೀಡಿಯೋನ ಅಂತ ಅಂದ್ಕೊಂಡೆ. ಬಟ್ ನಮ್ಮ ಆಂಟಿ ಮನೆಯವರು ಎಲ್ಲರೂ ತುಂಬ ಕೇಳ್ತಾನೆ ಇದ್ದಾರೆ, ಯಾವಾಗ ವೀಡಿಯೋ ಹಾಕ್ತೀಯಾ ಅಲ್ಲಿ 2 ಡೇಸ್ ಆಯಿತು 3 ಡೇಸ್ ಆಯಿತು ಗೃಹ ಪ್ರವೇಶ ಹಾಗೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಹಾಕ್ತಾಯಿದ್ದೀನಿ. ನಮ್ಮ ಆಂಟಿ ಮಕ್ಕಳು ಇಬ್ಬರು ಕೂಡ, ಅವ್ರಿಗೆ ಇಬ್ಬರು ಕೂಡ ಗಂಡು ಮಕ್ಕಳೇ. ಇವನು ಸ್ವಲ್ಪ ತಮಾಷೆ ಮಾಡ್ತಾಯಿದ್ದೆ, ಚಿಕ್ಕವನು ಇವನು. ಯಾಕಂದರೆ ನಮ್ಮ ಕಾಲು ಎಳಿತಾನೆ ಜಾಸ್ತಿ ಇವನು. ಸೊ ಹಾಗಾಗಿ ನಾನು ವೀಡಿಯೋ ಮಾಡಿಕೊಂಡು ಅವನ ಕಾಲು ಎಳಿತಾ ಇದ್ದೆ. ಸೊ ಈ ಥರ ಏನೇನೋ ಇರುತ್ತೆ ಅಲ್ವಾ. ಸೊ ಅದನ್ನೆಲ್ಲನೂ ಕೂಡ ತಮಾಷೆ ಮಾಡಿಕೊಂಡು ಅವ್ನ ಫೇಸೇ ತೋರಿಸಲ್ಲ, ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ತಮಾಷೆ ಮಾಡ್ತಾಯಿದ್ದೆ ಅಷ್ಟೇ. ಸೊ ಒಂಥರ ಖುಷಿಯಿಂದ ಇರ್ತಾರೆ ಅವ್ರ ಮಕ್ಳುಗಳು. ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ಒಂಥರ ಮೂಡಿ ಥರ, ಅಥವಾ ನಾವು ಮಾತಾಡಿಸದೇ ಇರೋ ಥರ ಆ ಥರ ಎಲ್ಲ ಆಡಲ್ಲ ಅವರು. ತುಂಬಾ ಖುಷಿಯಾಗಿ ಮಾತಾಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ಆ ಥರ ಫ್ರೆಂಡ್ಲಿ ಥರ ಮಾತಾಡ್ತಾ ಇರ್ತೀನಿ. ನೆಕ್ಸ್ಟು ನಾವು ಮಧ್ಯಾಹ್ನದವರೆಗೂ ತುಂಬಾ ಕೆಲಸಗಳಿತ್ತು. ಇನ್ನು ಪಾಪು ಕೂಡ ಸ್ವಲ್ಪ ರಚ್ಚೆ ಹಿಡಿತಾ ಇದ್ಲು. ಅವಳನ್ನ ಅವ್ರ ಅಪ್ಪನ ಜೊತೆ ಕಳಿಸ್ಬಿಟ್ಟು ನಾವು ಸ್ನಾನ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಫೈನಲಿ ಬಂದಿದ್ದು 6:30-7 ಗಂಟೆ ಹತ್ತತ್ರ ಆಗಿತ್ತು ಅನಿಸುತ್ತೆ.
ಇನ್ನೂ ಆಂಟಿ ಪಾಪ ರೆಡಿ ಮಾಡ್ತಾಯಿದ್ರು, ನಾವೇ ರೆಡಿ ಮಾಡಿದ್ದು ಆಂಟಿನ. ಸೊ ಬೇರೆ ಮೇಕಪ್ ಅವರೆಲ್ಲ ಏನು ಬೇಡ ಆಂಟಿ, ಎಲ್ಲ ನಮಗೆ ಬರುತ್ತೆ ಅಲ್ಲ, ಸೊ ನಾವೇ ಮಾಡ್ತೀನಿ ಅಂತ ಹೇಳಿದೆ ಆಂಟಿಗೆ. ಸೊ ಹಾಗಾಗಿ ಆಂಟಿನ ನಾನೇ ರೆಡಿ ಮಾಡಿದೆ. ನಮ್ಮ ಆಂಟಿ ಹೇಗೆ ಕಾಣಿಸ್ತಾರೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಡೀಸೆಂಟಾಗಿದ್ದರೆ ಚೆನ್ನಾಗಿರುತ್ತೆ. ತುಂಬ ಜಾತ್ರೆ ಥರ ಎಲ್ಲ ಕೆಲವೊಬ್ಬರು ಪಾರ್ಲರ್ನವ್ರು ಮಾಡಿಬಿಡ್ತಾರೆ, ಅದು ನನಗಿಷ್ಟ ಆಗಲ್ಲ. ಸೊ ಆಂಟಿಗೆ ಅದನ್ನೇ ಹೇಳಿದೆ, ಬೇಡ ಆಂಟಿ ಪಾರ್ಲರವ್ರು ನಾನೇ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಸೊ ಅವರಿಗೆ ಹೇಗೆ ಡೀಸೆಂಟಾಗಿ ಬೇಕಾಗುತ್ತೆ ಸೊ ಆ ರೀತಿ ಮಾಡಿದೆ. ಇನ್ನು ನಮ್ಮ ಅಂಕಲು, ನಮ್ಮ ಆಂಟಿ, ನನ್ನ ತಂಗಿ ಎಲ್ಲರೂ ಕೂಡ ಬಂದಿದ್ವಿ. ಸೊ ನಮ್ಮ ಆಂಟಿದಿರು ಇಬ್ಬರು ಕೂಡ ನಾವು ಬರೋತ್ತಿಗೆ ಆಲ್ರೆಡಿ ಬಂದಿದ್ದರು. ಸೊ ಅವ್ರದ್ದು ವೀಡಿಯೋ ಮಾಡ್ಕೊಂಡಿದ್ದೀನಿ, ಆಮೇಲೆ ನಿಮಗೆ ಶೇರ್ ಮಾಡ್ತೀನಿ ಅದನ್ನು. ಸೊ ಮನೆ ಮಾತ್ರ ಲೈಟಿಂಗ್ಸ್ ಹಾಕಿದ್ಮೇಲೆ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಈ ಫೋಕಸ್ ಲೈಟ್ ನೋಡ್ತಾ ಇದ್ದೀರಾ ಅಲ್ವಾ, ನಮ್ಮ ಆಂಟಿ ನಮ್ಮ ಅಂಕಲ್ ಹಿಂದೆ ನಿಂತಿದ್ದಾರೆ ಅಲ್ಲ, ಸೊ ಅದನ್ನು ನಾನೇ ಚೂಸ್ ಮಾಡಿದ್ದು. ಆಂಟಿ ಇದೇ ಥರ ಹಾಕಿಸ್ಬೇಕು ಲೈಟು ಅಂತ ಹೇಳಿಬಿಟ್ಟು ಅವ್ರಿಗೆ ಫೋಟೋನು ಕೂಡ ಎಲ್ಲ ಕಳಿಸಿದ್ದೆ. ಅಂದರೆ ಏನು ಅಂತಂದರೆ ನಾನು ಅದು ಇದು ವೀಡಿಯೋಸ್ಗಳನ್ನ ನೋಡ್ತಾ ಇರ್ತೀನಿ, ಕೆಲವೊಂದು ಗೃಹ ಪ್ರವೇಶದ್ದು. ಸೊ ಅದನ್ನೆಲ್ಲ ನೋಡ್ತಾ ಇರ್ತೀನಿ, ಅವ್ರಿಗೆ ಆಪ್ಷನ್ಸ್ ಕೊಡ್ತಾ ಇದ್ದೆ, ಈ ರೀತಿ ಹಾಕಿಸಿ ಈ ಥರ ಮಾಡಿಸಿ ಅಂತ ಹೇಳಿಬಿಟ್ಟು. ಸೊ ಆವಾಗ ಆ ಲೈಟಿಂಗ್ಸ್ನ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ರಿಯಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ಅಡುಗೆ ಮನೆಯಲ್ಲಿ ಇದನ್ನು ಎಲ್ಲ ಮಾಡಿದ್ದು ನಮ್ಮ ಅಂಕಲ್ ಅವರ ಅಕ್ಕನ ಮಗಳು. ನಾವು ಹೋಗಿದ್ವಿ, ನಾವು ಇದನ್ನೆಲ್ಲ ರೆಡಿ ಮಾಡೋ ಟೈಮಲ್ಲಿ ಇರಲಿಲ್ಲ. ನಾವು ಸ್ನಾನ ಮಾಡ್ಕೊಂಡ್ಬಂದು ರೆಡಿ ಆಗೋದಕ್ಕೆ ಲೇಟ್ ಆಗುತ್ತೆ ಅಂತ ನಾವು ಊರಿಗೆ ಹೊರಟ್ಬಿಟ್ವಿ. ಸೊ ಪಾಪ ಅವರೇ ಇದನ್ನೆಲ್ಲನೂ ಕೂಡ ರೆಡಿ ಮಾಡಿ ತುಂಬ ಚೆನ್ನಾಗಿ ಮಾಡಿದರು. ಸೊ ಆ ಬಟನ್ಸು ರೆಡ್ ಮತ್ತು ಯೆಲ್ಲೋ ಕಾಂಬಿನೇಷನಲ್ಲಿ ತುಂಬಾ ಎದ್ದು ಕಾಣಿಸ್ತಾ ಇತ್ತು, ನೈಟ್ ಟೈಮ್ ಬೇರೆ ಅಲ್ವಾ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದನ್ನು ಹಾಗೆ ಕ್ಯಾಪ್ಚರ್ ಮಾಡೋಣ ಅಂತ ಹೇಳಿಬಿಟ್ಟು ಸೊ ವಿಡಿಯೋ ಮಾಡಿಕೊಂಡೆ. ಹಾಗೆ ಇದು ಏನಂತಾರೆ ಖಾರ ರುಬ್ಬೋ ಕಲ್ಲು ಅಂತೂ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಸೊ ರಂಗೋಲಿ ಕೂಡ ತುಂಬಾ ಚೆನ್ನಾಗಿ ಹಾಕಿದ್ರು. ಸೊ ಅದನ್ನೆಲ್ಲನೂ ಕೂಡ ಮಮ್ಮಿ ಕರೆದ್ರು, ಇಲ್ಲಿ ನೋಡ್ಬಾ ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಇದನ್ನು ವೀಡಿಯೋ ಮಾಡ್ಕೊ ಅಂತ ಹೇಳಿಬಿಟ್ಟು. ಸೊ ನಾನು ಅಬ್ಸರ್ವೇ ಮಾಡಿರಲಿಲ್ಲ, ಸುಮ್ಮನೆ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ಅದಾದಮೇಲೆ ಅಮ್ಮ ಕರೆದ್ರು ಅಂತ ಹೇಳಿಬಿಟ್ಟು ಸೊ ಸಿಂಕಲ್ಲೂ ಕೂಡ ಈ ರೀತಿ ಡೆಕೋರೇಟ್ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಹಾಗೆ ನಾನು ಹೇಗೆ ರೆಡಿ ಆಗಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಸೊ ಒಂಥರ ಬ್ಲೂ ಕಲರ್ ನನಗೆ ನೈಟ್ ಟೈಮ್ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕೆಲವೊಬ್ಬರು ಕಾಂಪ್ಲಿಮೆಂಟ್ ಕೂಡ ಕೊಟ್ಟರು, ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಯಾರಿ ಅಂತ ಹೇಳಿಬಿಟ್ಟು. ಇನ್ನು ನಮ್ಮ ಆಂಟಿ ಮಗಳು, ಸೊ ಅವಳದು ಕೂಡ ಇನ್ನು 20 days ಇದೆ ಮದುವೆ. ಅವಳ ಮದುವೆ ಶಾಸ್ತ್ರಗಳದ್ದು ಕೂಡ ವೀಡಿಯೋಗಳು ನೆಕ್ಸ್ಟ್ ಬರ್ತಾ ಹೋಗುತ್ತೆ. ಇನ್ನು ಶಾಸ್ತ್ರಗಳೆಲ್ಲ ನಡೀತಾ ಇದೆ. ಸೊ ಅದರದ್ದು ವೀಡಿಯೋಗಳನ್ನ ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ. ಇನ್ನು ಅಲ್ಲಿ ಫೋಕಸ್ ಲೈಟ್ ಏನು ಹಾಕಿದ್ದಾರೆ ವೀಡಿಯೋ ಮಾಡ್ಕೊಳ್ಳೋರು, ವೀಡಿಯೋಗ್ರಾಫರು, ಸೊ ಎಲ್ಲರೂ ಕೂಡ ಒಂಥರ ವೈಟ್ ಕಾಣಿಸ್ತಾ ಇದ್ರು. ಝೂಮ್ ಮಾಡಿ ನಾನು ನೋಡ್ತಾ ಇದ್ದೆ ವೀಡಿಯೋ ಮಾಡೋದಕ್ಕೆ ಅಂತ ಹೇಳಿ, ತುಂಬ ವೈಟ್ ಕಾಣಿಸ್ತಾ ಇದ್ರು. ಸೊ ಈ ಥರ ಲೈಟ್ಸ್ನ ಸ್ವಲ್ಪ ಹತ್ತಿರದಲ್ಲಿ ಅವರು ಇಡೋದ್ರಿಂದ ನಾವು ಮೇಕಪ್ನ ಸ್ವಲ್ಪ ಡೀಸೆಂಟಾಗಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಒಂಥರ ಬೂದು ಕಾಣಿಸ್ತಾ ಇರ್ತಾರೆ. ಸೊ ಹಾಗಾಗಿ ಆಂಟಿಗೆ ನಾನೇ ಮಾಡ್ತೀನಿ ಅಂತ ಹೇಳಿ ನಾನು ಸಜೆಸ್ಟ್ ಮಾಡಿದೆ. ಸೊ ಎಸ್, ಮನೆದು ಪೂರ್ತಿ ವೀಡಿಯೋನ ನಾನು ಮಾಡ್ಕೊಂಡಿಲ್ಲ, ಬರೀ ಶಾಸ್ತ್ರಗಳದ್ದು ನಮ್ಗಳದ್ದು ಮಾತ್ರ ಮಾಡ್ಕೊಂಡಿರೋದು. ಹಾಗೆ ಇನ್ನು ಅಮ್ಮ ಆಂಟಿಯವರು ಎಲ್ಲರೂ ಕೂಡ ಎದ್ದು ಆಚೆಗೆ ಹೋಗಿದ್ರು. ಸೊ ನಾವು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ವಿ. ಈ ಅರ್ಚಕರು ಏನು ಅಂತ ಅಂದರೆ ಅವರು ಐನೋರು ಏನು ಬಂದಿದ್ದಾರೆ ಅವರು ಮಾತಾಡೋ ಹಾಗೆ ಇರಲಿಲ್ಲ, ನಮ್ಮ ಕಡೆಗೆ ತಿರ್ಗಿ ನೋಡ್ತಾನೆ ಇದ್ದರು, ಮಾತಾಡ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು. ಸೊ ನಾವೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ಟು ಇನ್ನು ಹೋಮ ಸ್ಟಾರ್ಟ್ ಆಗ್ತಿದ್ದಾಗೆ ಹೊಗೆ ಎಲ್ಲ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾವು ಕೂಡ ಹೊರಗಡೆ ಹೊರಟ್ವಿ. ಸೊ ಈ ರೀತಿ ನಮ್ಮ ಆಂಟಿ ಮನೆ ಫಸ್ಟ್ ಡೇ ಇದ್ದಂಥದ್ದು. ಹಾಗೆ ಮನೆ ಏನು ಅಂತ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಒಂದು ಇಂಟೀರಿಯರ್ ಆಗಿರ್ಬೋದು, ಲೈಟಿಂಗ್ಸ್ ಆಗಿರ್ಬೋದು. ಸೊ ಮನೆಗೆ ಯಾವಾಗಲೂ ಇಂಟೀರಿಯರ್ ಹಾಗೆ ಲೈಟಿಂಗ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೇ ರೀತಿ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಅದೆಲ್ಲನೂ ಕೂಡ ನಾನು ಇವ್ರದ್ದು ಹೋಮ್ ಟೂರ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಖಂಡಿತ ನೀವು ನೋಡಿದ ತಕ್ಷಣ ಕೇಳ್ತೀರಾ ಹೋಮ್ ಟೂರ್ ಮಾಡಿ ಅಂತ ಹೇಳಿಬಿಟ್ಟು, ಮಾಡ್ತೀನಿ. ಸೊ ಆಂಟಿಗೆ ಅದನ್ನೇ ಹೇಳ್ತಾ ಇದ್ದೆ, ಆದಷ್ಟು ಬೇಗ ಎಲ್ಲನೂ ಕೂಡ ಈ ಮನೆಗೆ ಶಿಫ್ಟ್ ಮಾಡಿಬಿಡಿ. ಸೊ ಎಲ್ಲನೂ ಕೂಡ ಹಾಕಿದ ನಂತರ ಮಾಡ್ತೀನಿ, ಇಲ್ಲಾಂದರೆ ಬೋಳ ಥರ ಕಾಣಿಸ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಅದನ್ನೆಲ್ಲನೂ ಕೂಡ ಸೆಟಲ್ ಆದಮೇಲೆ ಮಾಡೋಣ ಅಂತ ಹೇಳಿಬಿಟ್ಟು. ಇನ್ನು ಹೋಮ ಒಂದು ಅರ್ಧ ಗಂಟೆ 1 ಗಂಟೆಲೆಲ್ಲ ಮುಗಿಸೇ ಬಿಟ್ಟರು. ನಾವು ಒಂದು ಸ್ವಲ್ಪ ಫೋಟೋ ಅದು ಇದು ತೆಕ್ಕೊಳ್ಳೋ ಟೈಮ್ನಲ್ಲಿ.
ಸೊ ಅದಾದಮೇಲೆ ಇನ್ನು ಎಲ್ಲರೂ ಕೂಡ ಊಟಕ್ಕೆ ಬಂದ್ವಿ. ಜಾಸ್ತಿ ಜನಕ್ಕೇನು ಹೇಳಿರಲಿಲ್ಲ, ಸ್ವಲ್ಪ ಜನ ಬಂದಿದ್ದರು. ಬಟ್ ಆಲ್ರೆಡಿ ಹೋಮ ಅಲ್ಲಿ ಸ್ಟಾರ್ಟ್ ಆಗ್ತಿದೆ ಅಂದಿದ್ದ ಹಾಗೇ ಸ್ವಲ್ಪ ಊಟ ಕೊಟ್ಬಿಟ್ರು ತುಂಬ ಜನಕ್ಕೆ. ಇನ್ನು ಹೋಮ ಎಲ್ಲ ಆದ ನಂತರ ಇದು ಲಾಸ್ಟ್ ಫ್ಯಾಮಿಲಿ ಎಲ್ಲರೂ ಕೂಡ, ಇದು ನಮ್ಮ ಅಂಕಲ್ ಕಡೆ ಫ್ಯಾಮಿಲಿ ಹಾಗೆ ನಮ್ಮ ಆಂಟಿ ಕಡೆ ಅಂದರೆ ನಾವುಗಳ ಫ್ಯಾಮಿಲಿ. ಸೊ ಎಲ್ಲರೂ ಕೂಡ ಲಾಸ್ಟ್ ಫೈನಲಾಗಿ ಊಟ ಮಾಡೋಕ್ಕೆ ಅಂತ ಹೇಳಿ ಕೂತ್ಕೊಂಡ್ವಿ. ಸೊ ಊಟನೂ ಕೂಡ ಚೆನ್ನಾಗಿತ್ತು. ಏನು ಮಾಡಿದರು, ಚಿತ್ರಾನ್ನ ಮಾಡಿ ಬಜ್ಜಿ ಹಾಗೆ ಸ್ವೀಟ್, ಒಂಥರ ಸ್ವೀಟ್ ಅಂತೂ ಮಾಡ್ತಾರೆ, ಹೆಸರು ಕಾಳ್ದು ಪಲ್ಯ ಮಾಡಿದರು. ಹಾಗೆ ಅನ್ನ ಸಾಂಬಾರು ಕೂಡ ಇತ್ತು. ಸೊ ಇಷ್ಟು ಇವತ್ತಿನ ಒಂದು ಪಾರ್ಟ್ 1 ವ್ಲಾಗು. ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ತೀನಿ, ಗೃಹ ಪ್ರವೇಶದ ದಿನದ್ದು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ.